ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ನಾ ಉತ್ತರ ಕರ್ನಾಟಕ ಸೈಡ್ ಮೊಹರಂ ಹಬ್ಬದ ದಿನ ಮಾಡುವಂಥ ಸ್ವೀಟ್ ಬಗ್ಗೆ ಹೇಳಕ್ಕೆ ಬಂದೀನಿ ರೀ. ಈ ಸ್ವೀಟಿಗೆ ನಾವು ಚೊಂಗೆ ಅಂತ ಕರಿತೀವಿ ರೀ. ಇದು ಮಾತ್ರ ತಿನ್ನಕ್ಕೆ ಭಾರಿ ಟೇಸ್ಟ್ ಇರ್ತದೆ ರೀ. ನೀವು ಯಾವಾಗಾರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ನಡ್ರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಇದಕ್ಕೆ ಏನೇನು ಹಾಕೋದಂತ ತೋರಿಸ್ತೀನಿ ಬರ್ರಿ. ಇದಕ್ಕೆ ಮೊದಲ ಬಡೆ ಸೊಪ್ಪು ತೊಗೋರಿ, ಮತ್ತು ಏಲಕ್ಕಿ ರೀ, ಮತ್ತು ಗಸಗಸೆ ರೀ, ಮತ್ತು ಹೆರ್ಚಿಟ್ಟಿದ್ದ ಕೊಬ್ಬರಿ ತೊಗೋರಿ, ಮತ್ತು ಹಾಗೆ ಡ್ರೈ ಫ್ರೂಟ್ಸ್ ತೊಗೋರಿ. ನೋಡಿರಿ, ಡ್ರೈ ಫ್ರೂಟ್ಸ್ ಆಪ್ಷನಲ್ ಅದ, ನೀವು ಹಾಕೋತಿದ್ದೆ ಹಾಕೋರಿ, ಇರ್ಲಿಕ್ಕೆ ನಡೀತದ. ಮತ್ತು ಸಣ್ಣಕ್ಕೆ ಕುಟ್ಕೊಂಡಿದ್ದ ಬೆಲ್ಲ ತೊಗೋರಿ. ಈಗ ಮೊದಲಿಗೆ ತವಾ ಬಿಸಿ ಮಾಡ್ಕೊಂಡು ಅದ್ರ ಮ್ಯಾಗ ಗಸಗಸೆ ಹಾಕೊಂಡ್ರಿ. ಹಾಕೊಂಡು ಕಿಶಿಂದ ಇದಕ್ಕೆ ಚೆಂದಕ್ಕೆ ಹುರ್ಕೊಂಡ್ರಿ. ಇವಾಗ ತುಪ್ಪದು ಹಾಕಕ್ಕೆ ಹೋಗ್ಬೇಡ್ರಿ. ತುಪ್ಪ ಹಾಕ್ರೆ ಮೊದಲೇ ಗಸಗಸೆ ಸಣ್ಣ ಇರ್ತಾವ್ರಿ, ಎಲ್ಲ ಅಂಟ್ಕೊಂಡು ಬಿಡ್ತಾವ್ರಿ. ಅಂಟ್ಕೊಂಡ್ರೆ ಚಪಾತಿ ಮೇಲೆ ಸರಿಯಾಗಿ ಸ್ಪ್ರೆಡ್ ಮಾಡೋಕೆ ಬರಂಗಿಲ್ಲ ರೀ. ನೋಡಿರಿ, ಈಗ ಇವು ಸ್ವಲ್ಪ ಕೆಂಪಾಗ್ಯಾವ ಕಲರ್. ಇಷ್ಟೇ ಮಾಡ್ಕೊಂಡು ಕಿಶಿಂದ ಇದನ್ನು ಸೈಡಾಗಿ ತಗೊಳ್ರಿ. ಇದಾದ್ಮೇಲೆ ನಾವು ಇಂಕ ಇಟ್ಕೊಂಡಿದ್ದ ಬಡೆ ಸೊಪ್ಪ ಅದನ್ನೂ ಹಾಕೊಂಡು ಕಿಶಿಂದ ಫ್ರೈ ಮಾಡ್ಕೊಂಡ್ರಿ. ಇದಕ್ಕೂ ತುಪ್ಪದು ಹಾಕೋಬೇಡ್ರಿ, ನಾರ್ಮಲ್ಲ ಹುರ್ಕೋರಿ. ಸ್ವಲ್ಪ ಕಲರ್ ಕೆಂಪಾಗುತ್ತಕ. ಕೆಂಪಾದ್ಮೇಲೆ ಇದನ್ನು ಸೈಡ ತಕ್ಕೋರಿ. ಇವಾಗ ಪ್ಯಾನ್ ಮೇಲೆ 2 ಸ್ಪೂನ್ ತುಪ್ಪ ಹಾಕೋರಿ. ಅದನ್ನು ಕರಗಿಸ್ಕೋರಿ. ಕರಗಿಸ್ಕೊಂಡು ಕಿಶಿಂದ ಅದು ಬಿಸಿ ಆದಮೇಲೆ ಅದ್ರಾಗ ಡ್ರೈ ಫ್ರೂಟ್ಸ್ ಹಾಕೊಂಡು ಕಿಶಿಂದ ಫ್ರೈ ಮಾಡ್ಕೊಂಡ್ರಿ. ಈಗ ಅದು ಡ್ರೈ ಫ್ರೂಟ್ಸ್ನು ಚೆಂದಕ್ಕೆ ಕೆಂಪಾಗುತ್ತಕ ಚೆಂದಕ್ಕೆ ಫ್ರೈ ಮಾಡ್ಕೊಂಡ್ರಿ. ಇದು ಫ್ರೈ ಆದಮೇಲೆ ಇಂಕಳೆ ನಾವೇನು ಹೆರ್ಸಿಟ್ಕೊಂಡಿದ್ವಲ್ರಿ ಕೊಬ್ಬರಿ, ಅದನ್ನೂ ಸಹಿತ ಇದ್ರಾಗ ಹಾಕೊಂಡು ಕಿಶಿಂದ ಫ್ರೈ ಮಾಡ್ಕೊಂಡ್ರಿ. ಇದು ಸ್ವಲ್ಪ ಬೆಚ್ಚಗಾಗುತ್ತಕ ಫ್ರೈ ಮಾಡಿರಿ. ಭಾಳ ಫ್ರೈ ಮಾಡಿದ್ರೆ ಕೊಬ್ಬರಿ ಬಿರುಸಾಗ್ಬಿಡ್ತದೆ. ಅಷ್ಟೇ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡು ಕಿಶಿಂದ ತಕ್ಕೋರಿ. ಇವಾಗ ಇಂಕಳೆ ಏನು ಹುರ್ಕೊಂಡಿದ್ರಲ್ಲ ಬಡೆ ಸೊಪ್ಪು, ಅದನ್ನು ಸ್ವಲ್ಪ ಕುಟ್ಕೊಂತ ತೊಗೊಂಡ್ರಿ. ಈಗ ಏಲಕ್ಕಿನೂ ಸಣ್ಣಗೆ ಕುಟ್ಕೊಂಡು ಕಿಶಿಂದ ಅದನ್ನೂ ಸೈಡ ತೊಗೊಂಡ್ರಿ. ನಾ ಆಲ್ರೆಡಿ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ರೀ ಚಪಾತಿ ಮಾಡೋಕೆ. ಅದ್ರಾಗಿಂದ ದಪ್ಪ ಒಳ್ಳೆ ಮಾಡ್ಕೊಂಡು ಕಿಶಿಂದ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಚಪಾತಿ ಮಾಡ್ಕೊಳಕಾಲಾಗ. ಈಗ ಒಂದೊಂದು ಉಳ್ಳಿ ತೊಗೊಂಡು ಕಿಶಿಂದ ಚಪಾತಿ ಮಾಡ್ಕೊಂಡು ಬರ್ರಿ. ಚಪಾತಿ ಭಾಳ ತೆಳು ಮಾಡ್ಕೊಬೇಡ್ರಿ, ಸ್ವಲ್ಪ ದಪ್ಪ ಮಾಡ್ಕೊರಿ. ಯಾಕಂದ್ರೆ ಚೊಂಗೆ ಮಾಡೋಕೆ ಚಲೋತಕ್ಕೆ ಬರ್ತದೆ. ಈಗ ಚಪಾತಿಗೆ 2 ಸೈಡ ನಾ ತುಪ್ಪ ಹಚ್ಕೊಂಡು ಕಿಶಿಂದ ಬೇಯಿಸ್ಕೊಳತ್ತೀನಿ ರೀ. ನೋಡಿರಿ, ತುಪ್ಪ ಏನು ಕಂಪಲ್ಸರಿ ಇಲ್ಲ, ಬೇಕಂದ್ರೆ ನೀವು ಎಣ್ಣೆ ಹಚ್ಕೊಂಡು ಕಿಶಿಂದೂ ಬೇಯಿಸ್ಕೋಬೋದು. ಈಗ 2 ಸೈಡ್ ಬೇಯಿಸ್ಕೊಂಡ್ಮೇಲೆ ಚೆಂದಕ್ಕೆ ಇದನ್ನು ಸೈಡ ತೊಗೊಂಡು ಸ್ವಲ್ಪ ಆರಾಕ್ ಬಿಡೋನು. ಯಾಕಂದ್ರೆ ಇದಕ್ಕೆ ಹಿಂಗೆ ಮುರ್ಯಾಕೆ ಬರೋಂಗಿಲ್ಲ. ಸ್ವಲ್ಪ ಬಿಸಿ ಇತ್ತಂದ್ರೆ, ಸ್ವಲ್ಪ ಆರಿತಂದ್ರೆ ಚೆಂದಕ್ಕೆ ಮುರ್ಕೊಳಕ್ಕೆ ಬರ್ತದೆ ರೀ. ನೋಡಿರಿ, ಈಗ ಹಿಂಗೆ ನಾ ಮುರ್ಕೊಳತ್ನಿಲ್ಲ ರೀ. ಹಂಗೆ ಚೆಂದಕ್ಕೆ ಎಲ್ಲ ಕಡೆ ಮುರ್ಕೊಂಡು ರೆಡಿ ಮಾಡ್ಕೊರಿ. ಆಮ್ಯಾಗ ಇದ್ರ ಮ್ಯಾಗ ಬೆಲ್ಲ ಸ್ಪ್ರೆಡ್ ಮಾಡ್ಕೊಂಡ್ರಿ. ನೋಡಿರಿ, ಬೆಲ್ಲ ಚೆಂದಕ್ಕೆ ಎಲ್ಲ ಕಡೆ ಹಾಕೋರಿ. ಚಪಾತಿ ಬಿಸಿ ಇರ್ತದಲ್ಲ ರೀ, ಚೆಂದಕ್ಕೆ ಕರಗಿಬಿಡ್ತದೆ ಜಲ್ದಿನ. ಈಗ ಬಡೆ ಸೊಪ್ಪು ತೊಗೊಂಡ್ರಿ, ಅದನ್ನೂ ಸಹಿತ ಇದ್ರ ಮೇಲೆ ಚೆಂದಕ್ಕೆ ಎಲ್ಲ ಕಡೆ ಹಾಕೊಳ್ಳೋಣ್ರಿ. ಇದು ಆದಮೇಲೆ ಇಂಕಳೆ ಹುರಿದು ಇಟ್ಕೊಂಡಿದ್ದ ಗಸಗಸೆ ತೊಗೊಂಡ್ರಿ, ಅದನ್ನೂ ಚೆಂದಕ್ಕೆ ಇದ್ರ ಮೇಲೆ ಹಾಕೊಳ್ಳೋಣ್ರಿ. ಎಲ್ಲ ಕಡೆ ಪ್ರಾಪರಾಗಿ ಬೀಳ್ಬೇಕು ನೋಡ್ರಿ. ಇದಾದ್ಮೇಲೆ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ತೊಗೊಂಡ್ರಿ, ಅದನ್ನೂ ಇದ್ರ ಮೇಲೆ ಚೆಂದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಡ್ರೈ ಫ್ರೂಟ್ಸ್ ನಾ ಕಂಪಲ್ಸರಿ ಇಲ್ಲ ಅಂತ ಹೇಳಿನ್ರಿ. ನಿಮ್ಗೆ ಬೇಕಂದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ಬೆಲ್ಲ ಕೊಬ್ಬರಿನ ಭಾರಿ ಹತ್ತದ್ರಿ ಇದ್ರಾಗ ಟೇಸ್ಟ. ಈಗ ಕೊಬ್ಬರಿ ತೊಗೊಂಡ್ರಿ. ಕೊಬ್ಬರಿ ನೋಡಿರಿ ಜಾಸ್ತಿ ಹಾಕೊಳ್ಳೋದು, ಎಲ್ಲ ಕಡೆ ಪ್ರಾಪರಾಗಿ ಸ್ಪ್ರೆಡ್ ಆಗಬೇಕು. ಏನು ಬೆಲ್ಲ ಕೊಬ್ಬರಿ ಎರಡು ಮಿಕ್ಸ್ ಆಗ್ತದಲ್ರಿ, ಅದು ಭಾರಿ ಟೇಸ್ಟ್ ಕೊಡ್ತದ್ರಿ ತಿನ್ನಕ್ಕೆ. ಈಗ ಕೊಬ್ಬರಿ ಹಾಕೊಂಡು ಕಿಶಿಂದ ಇದ್ರ ಮೇಲೆ ಏನು ಕುಟ್ಕೊಂಡು ಇಟ್ಕೊಂತೀವಲ್ರಿ ಏಲಕ್ಕಿ, ಅದನ್ನೂ ಸಹಿತ ಇದ್ರ ಮ್ಯಾಗ ಚೆಂದಕ್ಕೆ ಹಾಕೊಳ್ಳೋಣ್ರಿ ಸ್ವಲ್ಪ. ನೋಡಿರಿ, ಇದನ್ನು ಏಲಕ್ಕಿ ಹಾಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟೇ ಮೇಲೆ ತುಪ್ಪನೂ ಹಾಕೋರಿ. ನೋಡಿರಿ, ತುಪ್ಪ ಹಾಕೊಳ್ಳೋದ್ರಿಂದ ಬೆಲ್ಲ ತುಪ್ಪ ಮತ್ತು ಕೊಬ್ಬರಿ ಮಿಕ್ಸ್ ಆಗಿ ಟೇಸ್ಟ್ ಕೊಡ್ತದ್ರಿ. ನೋಡಿರಿ, ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಹೇಸಿಂದ ಕಮೆಂಟ್ ಮಾಡಿರಿ. ನಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.